ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್. ಸ್ನೇಹಿತರೆ, ಇಂದಿನ ನಮ್ಮ ವಿಡಿಯೋದಲ್ಲಿ ಅನೇಕ ಮಹಿಳೆಯರು ಎದುರಿಸುತ್ತಿರುವ ಒಂದು ಸೂಕ್ಷ್ಮ ಮತ್ತು ಮಹತ್ವದ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ. ಸಾಮಾನ್ಯವಾಗಿ ಹೇಳುವುದಾದರೆ, ಯೋನಿ ಸಡಿಲಗೊಳ್ಳುವ ಸಮಸ್ಯೆಯನ್ನು ಇತ್ತೀಚೆಗೆ ಹಲವಾರು ಮಹಿಳೆಯರು ಅನುಭವಿಸುತ್ತಿದ್ದಾರೆ. ಆದರೆ ಇದಕ್ಕೆ ನಿಖರವಾದ ಕಾರಣ ಏನು? ಸಡಿಲಗೊಂಡ ಯೋನಿಯನ್ನು ನೈಸರ್ಗಿಕವಾಗಿ ಮತ್ತು ಸುರಕ್ಷಿತವಾಗಿ ಬಿಗಿಗೊಳಿಸಲು ನಾವು ಏನು ಮಾಡಬೇಕು? ಈ ವಿಡಿಯೋದಲ್ಲಿನ ಮಾಹಿತಿ ನಿಜಕ್ಕೂ ಕುತೂಹಲಕಾರಿಯಾಗಿದೆ ಮತ್ತು ವೈಯಕ್ತಿಕ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಲು ಮರೆಯಬೇಡಿ. ಅನೇಕ ಮಹಿಳೆಯರ ಪಾಲಿಗೆ ಗರ್ಭಾವಸ್ಥೆ ಮತ್ತು ಹೆರಿಗೆಯ ಕಾರಣದಿಂದಾಗಿ ಯೋನಿ ಸಡಿಲಗೊಳ್ಳುವ ಸಮಸ್ಯೆ ಒಂದು ದೊಡ್ಡ ತೊಂದರೆಯಾಗಿ ಪರಿಣಮಿಸುತ್ತದೆ. ಹೆರಿಗೆಯ ಸಮಯದಲ್ಲಿ ಸ್ನಾಯುಗಳು ಹಿಗ್ಗುವುದರಿಂದ ಈ ಬದಲಾವಣೆಗಳು ಸಹಜವಾಗಿ ಉಂಟಾಗುತ್ತವೆ. ಈ ಸಮಸ್ಯೆಯಿಂದಾಗಿ ಕೆಲವು ಮಹಿಳೆಯರಿಗೆ ತಮ್ಮ ಲೈಂಗಿಕ ಜೀವನದ ಗುಣಮಟ್ಟದ ಬಗ್ಗೆ ಮತ್ತು ಸಂಗಾತಿಯೊಂದಿಗೆ ಇರುವ ಸಂಬಂಧದ ಬಗ್ಗೆ ಆತಂಕಗಳು ಕಾಡಬಹುದು. ಸಂಗಾತಿ ನಮ್ಮಿಂದ ದೂರವಾಗಬಹುದೇ ಎಂಬ ಭಯವು ಅವರನ್ನು ಕಾಡಬಹುದು. ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಯಾವುದೇ ಟ್ಯಾಬ್ಲೆಟ್ಗಳನ್ನು ತಿಂದು ಅನಗತ್ಯವಾಗಿ ಆರೋಗ್ಯವನ್ನು ಹದಗೆಡಿಸಿಕೊಳ್ಳಬೇಕಾಗಿಲ್ಲ, ಏಕೆಂದರೆ ಕೆಲವು ಸರಳ ಮತ್ತು ನೈಸರ್ಗಿಕ ಪರಿಹಾರಗಳು ನಮ್ಮ ಕೈಯಲ್ಲಿಯೇ ಇವೆ. ಹೌದು, ವಯಸ್ಸಾಗುವ ಪ್ರಕ್ರಿಯೆ ಮತ್ತು ಹಾರ್ಮೋನುಗಳ ಬದಲಾವಣೆ ಕೂಡ ಯೋನಿ ಸಡಿಲಗೊಳ್ಳಲು ಮತ್ತೊಂದು ಕಾರಣವಾಗುತ್ತದೆ. ಈ ಸಮಯದಲ್ಲಿ ಯೋನಿ ಪ್ರದೇಶದಲ್ಲಿ ನಯಗೊಳಿಸುವಿಕೆ ಲಬ್ರಿಕೇಷನ್ ಕೂಡ ಕಡಿಮೆಯಾಗಬಹುದು. ಸ್ನೇಹಿತರೆ, ಮಹಿಳೆಯರ ಜನನಾಂಗವನ್ನು ಸಾಮಾನ್ಯವಾಗಿ ಯೋನಿ ಎಂದು ಕರೆಯುತ್ತಾರೆ. ಇದು ಗರ್ಭಾಶಯವನ್ನು ಬಾಹ್ಯ ದೇಹಕ್ಕೆ ಸಂಪರ್ಕಿಸುವ ಒಂದು ಪ್ರಮುಖ ಅಂಗ. ನಮ್ಮ ದೇಹದ ಉಳಿದ ಭಾಗಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಅವುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯವೋ, ಯೋನಿಯ ಆರೋಗ್ಯವನ್ನು ನೋಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ಅಂದಹಾಗೆ, ಮಹಿಳೆಯರು ಜನನಾಂಗಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅವುಗಳಲ್ಲಿ ತುರಿಕೆ, ಹಠಾತ್ ರಕ್ತಸ್ರಾವ, ಬಿಳಿಸ್ರಾವ, ದುರ್ವಾಸನೆ ಮತ್ತು ಜನನಾಂಗದ ನೋವು ಕೂಡ ಸೇರಿವೆ. ಈ ಎಲ್ಲಾ ಸಮಸ್ಯೆಗಳ ಜೊತೆಗೆ ಗರ್ಭಾವಸ್ಥೆ ಮತ್ತು ಹೆರಿಗೆಯ ಕಾರಣದಿಂದ ಯೋನಿ ಸಡಿಲಗೊಳ್ಳುವುದು ಸಹ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ಹಾಗಿದ್ರೆ ಸಡಿಲಗೊಂಡ ಯೋನಿಯನ್ನು ನೈಸರ್ಗಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಿಗಿಗೊಳಿಸುವುದು ಹೇಗೆ? ಇದಕ್ಕೆ ಉತ್ತರ ಸರಳ. ಸರಿಯಾದ ವರ್ಕೌಟ್ ಮತ್ತು ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವ ಮೂಲಕ ಈ ಸಮಸ್ಯೆಯನ್ನು ನಾವು ಹೋಗಲಾಡಿಸಬಹುದು. ಈಗ ಯೋನಿ ಪ್ರದೇಶವನ್ನು ಟೋನ್ ಮಾಡಲು ಮತ್ತು ಬಿಗಿಗೊಳಿಸಲು ಸಹಾಯ ಮಾಡುವ ಆ ಅತ್ಯುತ್ತಮ ವ್ಯಾಯಾಮಗಳು ಯಾವುವು ಎಂದು ತಿಳಿಯೋಣ. ಗಮನವಿಟ್ಟು ಕೇಳಿ. ಸ್ಕ್ವಾಟ್ಸ್ ವ್ಯಾಯಾಮವು ಕೇವಲ ಕಾಲುಗಳಿಗೆ ಮಾತ್ರವಲ್ಲ, ಯೋನಿ ಪ್ರದೇಶದ ಸ್ನಾಯುಗಳನ್ನು ಬಲಪಡಿಸಲು ಸಹ ಸಹಾಯ ಮಾಡುತ್ತದೆ. ಇದನ್ನು ಹೇಗೆ ಮಾಡಬೇಕು? ಮೊದಲಿಗೆ ನಿಮ್ಮ ಕಾಲುಗಳನ್ನು ಹೆಗಲ ಅಗಲಕ್ಕೆ ಹಿಗ್ಗಿಸಿ ಸೊಂಟವನ್ನು ನೇರವಾಗಿ ನಿಲ್ಲಿಸಿ. ನಂತರ ನೀವು ಬೆಂಚ್ ಮೇಲೆ ಕುಳಿತುಕೊಳ್ಳುತ್ತಿರುವಂತೆ ಮೊಣಕಾಲುಗಳನ್ನು ಬಗ್ಗಿಸಿ. ನಿಮ್ಮ ಹಿಂಭಾಗವನ್ನು ಕೆಳಕ್ಕೆ ಇಳಿಸಿ. ಕೆಲವು ಕ್ಷಣಗಳ ಕಾಲ ಆ ಸ್ಥಿತಿಯಲ್ಲಿ ನಿಂತು ಆಮೇಲೆ ಮತ್ತೆ ಎದ್ದು ನಿಲ್ಲಿ. ನೀವು ಈ ಸ್ಥಾನವನ್ನು ಆರಂಭದಲ್ಲಿ 5 ರಿಂದ 10 ಬಾರಿ ಪುನರಾವರ್ತನೆ ಮಾಡಿ. ಕ್ರಮೇಣ ಇದನ್ನು ಹೆಚ್ಚಿಸಿ. ಈ ವ್ಯಾಯಾಮವು ಪೆಲ್ವಿಕ್ ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಯೋನಿಯಲ್ಲಿ ಬಿಗಿತ ತರಲು ಬಹಳ ಪರಿಣಾಮಕಾರಿಯಾಗಿದೆ. ಇದನ್ನು ಮಾಡಲು ನೀವು ನೆಲದ ಮೇಲೆ ಮಲಗಿ ಮತ್ತು ನಿಮ್ಮ ಪಾದಗಳನ್ನು ಗೋಡೆಯ ವಿರುದ್ಧ ಮೇಲಕ್ಕೆತ್ತಿ ಆಧಾರ ತೆಗೆದುಕೊಳ್ಳಿ. ಇದರ ನಂತರ 2 ಕಾಲುಗಳನ್ನು ಒಂದರ ನಂತರ ಒಂದರಂತೆ ನಿಧಾನವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಇಳಿಸಿ. ಈ ವ್ಯಾಯಾಮವು ಜನನಾಂಗದ ಸುತ್ತಲಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಈ ವ್ಯಾಯಾಮವು ನಿಮ್ಮ ಹೊಟ್ಟೆಯನ್ನು ಫ್ಲಾಟ್ ಆಗಿ ಇಡಲು ಸಹಾಯ ಮಾಡುವುದರ ಜೊತೆಗೆ ಯೋನಿಯ ಪ್ರದೇಶದಲ್ಲಿಯೂ ಬಿಗಿತವನ್ನು ತರುತ್ತದೆ. ಈ ವ್ಯಾಯಾಮವನ್ನು ಮಾಡಲು ನೀವು ಮೊದಲು ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳಿ. ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇರಿಸಿ. ನಿಮ್ಮ ಹಿಂಭಾಗವನ್ನು ಗೋಡೆಗೆ ಆಸರೆಯಾಗಿ ಇರಿಸಿ. ಈ ಸ್ಥಿತಿಯಲ್ಲಿ ಮೆಡಿಸಿನ್ ಬಾಲ್ ಹಿಡಿದು ಸಿಟಪ್ಗಳನ್ನು ಮಾಡಿ. ಇದನ್ನು ಮುಂದುವರಿಸಲು ಕಷ್ಟವಾದರೆ ಆರಂಭದಲ್ಲಿ ಸಾಮಾನ್ಯ ಸಿಟಪ್ಗಳನ್ನು ಮಾಡಿದರೂ ಸಾಕು. ಸ್ನೇಹಿತರೆ, ಈ 3 ಸರಳ ವ್ಯಾಯಾಮಗಳನ್ನು ಪ್ರತಿದಿನವೂ ಮುಂದುವರಿಸುವುದರಿಂದ ಯೋನಿಯ ಆರೋಗ್ಯವು ಚೆನ್ನಾಗಿರುತ್ತದೆ. ಜೊತೆಗೆ ಸಡಿಲಗೊಂಡ ಸ್ನಾಯುಗಳು ಕ್ರಮೇಣ ಬಲಗೊಂಡು ಬಿಗಿಯಾಗಲು ಆರಂಭಿಸುತ್ತವೆ. ಯಾವುದೇ ರಾಸಾಯನಿಕ ಪದಾರ್ಥಗಳಿಲ್ಲದೆ ನೈಸರ್ಗಿಕವಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ಇದು ಅತ್ಯುತ್ತಮ ಮಾರ್ಗ. ಯೋನಿ ಸಡಿಲಿಕೆ, ಬಿಳಿಸ್ರಾವ ಅಥವಾ ಇತರ ಸಮಸ್ಯೆಗಳಿದ್ದರೆ ಈ ವ್ಯಾಯಾಮಗಳ ಜೊತೆಗೆ ಉತ್ತಮ ನೈರ್ಮಲ್ಯವನ್ನು ಕಾಯ್ದುಕೊಳ್ಳುವುದು ಅತಿ ಮುಖ್ಯ. ನೋಡಿದ್ರಲ್ಲ, ಯಾವೆಲ್ಲ ವ್ಯಾಯಾಮ ಮಾಡುವುದರಿಂದ ಸಡಿಲಗೊಂಡ ಯೋನಿ ಬಿಗಿಯಾಗುತ್ತದೆ ಅಂತ? ಇದೇ ತರಹದ ಆರೋಗ್ಯ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.
ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಭೇಟಿಯಾಗೋಣ.